ಎಲ್ರಿಗೂ ನಮಸ್ತೆ. ನಾನು ನವ್ಯ. ನಾನು ಈ ಥರ ಇವತ್ತು ಸಿಟಿ ನೋಡ್ಕೊಬರೋಣ. ನಾನು ಇರೋ ಜಾಗದಲ್ಲಿ ಇನ್ನೂ ಅಷ್ಟು ಕಂಪ್ಲೀಟ್ ನಾನು ನೋಡಿಲ್ಲ. ಅದಕ್ಕೆ ಇವತ್ತು ನನಗೆ ವೀಕ್ ಆಫ್ ಇತ್ತು. ಅದಕ್ಕೆ ಇವತ್ತು ಸಿಟಿ ನೋಡ್ಕೊಬರೋಣ ಅಂತ ಈ ಥರ ರೆಡಿ ಆಗಿದ್ದೀನಿ. ಫಸ್ಟ್ ಟೈಮ್ ಈ ಥರ ರೆಡಿ ಆಗಿರೋದು. ನನಗೆ ನನ್ನ ಕೊಲೀಗ್ ಮಗಳು ಹೆಲ್ಪ್ ಮಾಡಿದ್ಲು ರೆಡಿ ಆಗೋದಕ್ಕೆ. ಹೋಗ್ತಾ ಇದ್ದೀನಿ, ನಾನು ನನ್ನ ಕೊಲೀಗ್ ಮಗಳ ಜೊತೆ ಹೋಗ್ತಾ ಇದ್ದೀನಿ. ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ ಸಿಟಿ ನೋಡ್ಕೊಬರೋಣ ಅಂತ. ನೋಡೋಣ ಬನ್ನಿ ಏನೆಲ್ಲ ಇದೆ, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ. ಇವತ್ತು ತಿಂಡಿಗೆ ನನಗೆ ಬೆಡ್ ರೋಸ್ಟ್ ಮಾಡಿಕೊಟ್ಲು ಮತ್ತು ಮೋಸ್ಟ್ಲಿ ಇನ್ನೂ ರೆಡಿ ಮಾಡಿಕೊಟ್ಲು. ಅದನ್ನೆಲ್ಲ ತಿನ್ನುವಾಗ ನಾನು ವೀಡಿಯೋ ತೋರಿಸೋಣ ಅಂತ ಹೋಗ್ಬಿಟ್ಟು ಸ್ವಲ್ಪ ಹಾಲೆಲ್ಲ ಕೆಳಗೆ ಚೆಲ್ಲೋಯ್ತು. ಓಕೆ, ಅದಾದಮೇಲೆ ತಿನ್ಕೊಂಡು ರೆಡಿಯಾಗಿ ಹೊರಟ್ವಿ. ರೆಡಿಯಾಗಿ ಕೆಳಗೆ ಬಂದು ನೋಡಿದ್ರೆ ಮಳೆ ಬರ್ತಾ ಇದೆ. ನಮ್ಮ ಔಟಿಂಗನ್ನೆಲ್ಲ ಹಾಳು ಮಾಡ್ತಾ ಇದೆ. ಬರುತ್ತೆ, ಬಟ್ ಜರ್ಮನಿಲಿ ಅಷ್ಟೊಂದು ಜೋರಾಗೇನು ಬರಲ್ಲ, ಸ್ವಲ್ಪ ಅಷ್ಟೇ. ನೋಡಿ ಆ ಥರ ಬರ್ತಿದೆ ಅಷ್ಟೇ. ಬಟ್ ಆದರೂ ನಾನು ಬೇರೆ ಫಸ್ಟ್ ಟೈಮ್ ಈ ಥರ ರೆಡಿ ಆಗಿದ್ದೀನಿ. ಜರ್ಮನಿಗೆ ನಾನು ಟೋಪಿ ಹಾಕ್ತೇವೆ ಫಸ್ಟ್ ಟೈಮ್ ಹೊರಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಹೊರಗಡೆ ಜರ್ಮನಿಯಲ್ಲಿ. ಬಟ್ ಇವಾಗಲೇ ಮಳೆ ಬರ್ತಿದೆ. ನೋಡಬೇಕು ಇವತ್ತು ಹೇಗಿರುತ್ತೆ ನನ್ನ ಔಟಿಂಗ್ ಅಂತ. ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಜರ್ಮನಿಲಿ. ಇವರೇ ನನ್ನ ಕೊಲೀಗ್ ಮಗಳು. ಮನೆಯಿಂದ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದ್ರಿಂದ ನಾವಿಬ್ಬರು ನಡ್ಕೊಂಡು ಹೋದ್ವಿ ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ನಾವು ಮೇಯ್ನ್ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾಗಿತ್ತು. ಅಲ್ಲಿ ಸಿಟಿಲಿರೋ ಆ ಮೇಯ್ನ್ ಬಸ್ ಸ್ಟ್ಯಾಂಡಿಗೆ ಹೋಗೋದಕ್ಕೆ ವೆಯ್ಟ್ ಮಾಡಿದ್ವಿ ಬಸ್ ಬರೋದಕ್ಕೆ. ಅದಾದಮೇಲೆ ಬಸ್ ಬಂತು. ಅದಾದಮೇಲೆ ಬಸ್ಸಲ್ಲಿ ಹೊರಟ್ವಿ. ಮೇನ್ ಏನಿದೆ ಆ ಸ್ಟೇಷನ್ನು, ಬಸ್ ಸ್ಟೇಷನ್ ಅಲ್ಲಿಗೆ ಹೊರಟ್ವಿ. ಎಷ್ಟು ಸ್ವಲ್ಪ ದೂರ ಅಷ್ಟೇ. ಬಸ್ ಸ್ಟ್ಯಾಂಡಿಂದ ನಮಗೆಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಪ್ಲೇಸಸ್ಗಳಿತ್ತು ಅಂತ ಹೇಳಿದ್ಲು. ಅದಾದಮೇಲೆ ಅವಳು ಫಸ್ಟು ಬ್ಯಾಂಕಿಗೆ ಹೋಗಬೇಕಾಗಿತ್ತು, ಅಮೌಂಟ್ ಡ್ರಾ ಮಾಡ್ಕೋಬೇಕು ಅಂತ ಹೇಳಿದ್ಲು. ಅಲ್ಲೇ ವಾಕಬಲ್ ಇರೋದ್ರಿಂದ ಇಬ್ಬರು ಹೋದ್ವಿ. ಸೊ ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಎಷ್ಟು ವೀಡಿಯೋ ಮಾಡಿಸ್ಕೊತಿದ್ದೀನಿ ಅವಳ ಹತ್ರ ಅಂದರೆ, ಫಸ್ಟ್ ಟೈಮ್ ನಾನು ಪ್ರತಿದಿನ ಒಬ್ಬಳೇ ವೀಡಿಯೋ ಮಾಡ್ಕೋತಾ ಇದ್ದಿದ್ದು. ಫಸ್ಟ್ ಟೈಮ್ ಅವಳ ಹತ್ರ ವೀಡಿಯೋ ಮಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡ್ಕೊಂಡು ವಾಪಸ್ ಹೋದ್ವಿ ನಡ್ಕೊಂಡೇ ಬೇರೆ ಪ್ಲೇಸ್ ನೋಡೋಣ ಅಂತ. ಬಟ್ ವೆದರು ಮಳೆಗೂ ಮತ್ತು ನಾವು ಈ ಥರ ರೆಡಿಯಾಗಿ ಹೋಗೋದು ಒಂಥರ ಚೆನ್ನಾಗಿರುತ್ತೆ. ತುಂಬ ಪ್ಲೇಸಸ್ ನೋಡ್ತಾ ಇದ್ದೀರಲ್ಲ, ವ್ಯೂ ಎಷ್ಟು ಚೆನ್ನಾಗಿದೆ. ನಾನು ಜಾಕೆಟ್ ಇಲ್ಲದೆ ಫಸ್ಟ್ ಟೈಮ್ ಹೊರಗೆ ಹೋಗ್ತಾ ಇರೋದು ಈ ಥರ ಕಂಪ್ಲೀಟಾಗಿ. ತುಂಬ ಖುಷಿ ಆಯಿತು. ಅದಾದಮೇಲೆ ಫಸ್ಟು ನಾವು ಚರ್ಚ್ ಹತ್ರ ಹೋದ್ವಿ. ಅಲ್ಲೊಂದು ಅದು 2000 ವರ್ಷದ ಹಳೇದು ಚರ್ಚ್ ಇದು. ತುಂಬ ಚೆನ್ನಾಗಿತ್ತು. ನಮ್ಮದು ಸಖತ್ ಖುಷಿ ಆಯಿತು ಆ ಚರ್ಚು ಅದನ್ನೆಲ್ಲ ನೋಡಿ. ಫಸ್ಟ್ ಟೈಮ್ ನಾನು ಇಂಡಿಯಾದಲ್ಲೂ ಅಂದರೆ ನಾವು ಕರ್ನಾಟಕದಲ್ಲೂ ನಾನು ತುಂಬ ಚರ್ಚ್ಗಳಿಗೆ ಹೋಗಿದ್ದೀನಿ. ನಾನು ಓದಿದ್ದು ಆ ಥರ ಚೆನ್ನಾಗಿದೆ ನೋಡಿ. ಬಟ್ ಈ ಚರ್ಚಲ್ಲಿ ಸಖತ್ ಅಂದರೆ ಸಖತ್ ಚೆನ್ನಾಗಿದೆ. ಅದು ನನಗೆ ಅನ್ನಿಸ್ಲೇ ಇಲ್ಲ ಅದು ಅಷ್ಟು ವರ್ಷದ ಹಳೇದು ಅಂತ. ಅಲ್ಲಿರೋ ಎಲ್ಲ ಬಿಲ್ಡಿಂಗು ತುಂಬ ಹಳೇದಂದರೆ ತುಂಬ, ಅದು 2000 ವರ್ಷದ ಹಳೇದು. ಮತ್ತು ಒಳಗಡೆ ಅದಾದಮೇಲೆ ಅಲ್ಲಿ ಒಬ್ಬರು ಇದ್ದರು, ಅವ್ರನ್ನ ಕೇಳಿದೆ ನಾವು ಹಿಂಗೆ ವೀಡಿಯೋ ಮಾಡ್ಕೋಬೋದಾ ಅಂತ. ಅದಾದಮೇಲೆ ಅವರು ಹೌದು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಒಂದು ಬೇರೆ ಮದುವೆ ನಡೀತಾ ಇತ್ತು ಚರ್ಚ್ ಒಳಗಡೆ. ಅಂದರೆ ಏನಪ್ಪ ಅದು ಮದುವೆ ಅಂದರೆ ಈ ನಮ್ಮ ವಯಸ್ಸಾದವ್ರದ್ದು ಮಾಡ್ತಾರಲ್ವ ನಮ್ಮ ಕಡೆ 60 ವರ್ಷದ್ದು, ಆ ಥರದ್ದು ಮಾಡ್ತಾಯಿದ್ರು. ಅದೇನು ಪೂಜೆ ನಂಗೆ ಮರ್ತೋಯ್ತು ನನ್ನ ಕನ್ನಡದಲ್ಲೂ. ಅದು ಮಾಡ್ತಾಯಿದ್ರು. ಅದನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಅದಾದಮೇಲೆ ಚರ್ಚ್ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದು ಈ ಯೇಸು ಸ್ವಾಮಿದು ಹೇಗೆ ಅವ್ರದ್ದು ಪ್ರತಿಯೊಂದು ಅದು ಸ್ಟೋರಿ ಏನಿದೆ, ಅವ್ರ ಜನನದಿಂದ ಹಿಡಿದು ಮರಣ ಎಲ್ಲನೂ ಕಂಪ್ಲೀಟಾಗಿ ಎಷ್ಟು ನೀಟಾಗಿ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಆ ಚರ್ಚ್ ಒಳಗಡೆ. ಅಂದರೆ ನಂಗೆ ಸಖತ್ ಇಷ್ಟ ಆಯಿತು ನೋಡಿ. ಆ ಒಂದೊಂದನ್ನು ಅಲ್ಲಿರೋ ವಿಗ್ರಹಗಳು ಮತ್ತು ಆ ಪೇಂಟಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ನೀವು ಒಂದ್ಸಲ ಫುಲ್ ಕಂಪ್ಲೀಟಾಗಿ. ಅಷ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಬಟ್ ಸಖತ್ತಾಗಿದೆ. ನನಗಂತೂ ತುಂಬ ಖುಷಿ ಆಯಿತು ಚರ್ಚ್ ನೋಡಿಬಿಟ್ಟು.
ಅದೆಲ್ಲ ನೋಡಿಕೊಂಡು ವಾಪಸ್ ಹೊರಗಡೆ ಅಲ್ಲಿಂದ ಮತ್ತೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಇನ್ನೊಂದು ಪ್ಲೇಸ್ ಇತ್ತು ಅಂತ ಹೇಳಿದ್ಲು, ಅಲ್ಲಿ ಕರ್ಕೊಂಡು ಹೋಗ್ತಿದ್ಲು. ಬಟ್ ಆ ಒಂದೊಂದು ಏರಿಯಾಗಳೆಲ್ಲ ಸಖತ್ತು ಚೆನ್ನಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಅಂತ ಅನಿಸ್ತು ನನಗೆ ಅದೆಲ್ಲ ಪ್ಲೇಸಸ್ ನೋಡಿ. ನನಗೆ ಗೊತ್ತಿರಲಿಲ್ಲ ನಾನು ಇರೋ ಸಿಟಿಲಿ ಇಷ್ಟು ಎಲ್ಲ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಅಂತ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಆ ಏರಿಯಾಗಳೆಲ್ಲ ಎಷ್ಟು ಚೆನ್ನಾಗಿದೆ, ಮನೆಗಳು ಎಲ್ಲ ಸೂಪರಾಗಿದೆ. ಈ ಸ್ಟ್ರೀಟ್ ನೋಡಿ 500 ವರ್ಷಗಳ ಹಿಂದೆದಿದು, ತುಂಬ ಹಳೇ ಸ್ಟ್ರೀಟು. ಹೇಗಿದೆ ಮನೆ ಎಲ್ಲಗಳು, ತುಂಬ ಓಲ್ಡ್ ಇದೆ ಇದು. ಅದೆಲ್ಲ ತುಂಬ 500 ವರ್ಷಗಳದ್ದು ಮನೆಗಳಂತೆ. ಬಟ್ ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ. ಇದು ಫುಲ್ ಏರಿಯಾನೇ ಹಾಗೆ ಇದೆ. ಇದು ಫುಲ್ ಸಿಟಿ ಒಳಗಡೆ ಇರೋದು, ತುಂಬ ಚಿಕ್ಕ ಸಿಟಿ. ಬಟ್ ಎಷ್ಟು ಚೆನ್ನಾಗಿದೆ ಏರಿಯಾಗಳು ಒಳಗಡೆ ಅಂದರೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ನಡೆದಾಡೋದಕ್ಕೆ. ವೆದರ್ ಎಲ್ಲ ಇದೇ ಥರ ಇದ್ದರೆ ತುಂಬ ಚೆನ್ನಾಗಿದೆ ವೈಬ್ ಇಲ್ಲಿ. ಎಷ್ಟು ಚೆನ್ನಾಗಿದೆ ರೋಡು ಎಲ್ಲ, ಒಂಥರ ಫೀಲ್ ಆಗುತ್ತೆ, ಖುಷಿ ಆಗುತ್ತೆ ಆರಾಮ್ಸಾಗಿ ಓಡಾಡೋದಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ, ವಾವ್ ತುಂಬ ಚೆನ್ನಾಗಿದೆ. ದಿಸ್ ಪ್ಲೇಸ್ ನೇಮ್ ಓಕೆ. ಇದು ಬಂದ್ಬಿಟ್ಟು ಸ್ಮಶಾನ ಥರನೇ, ಅದು ಸ್ಮಶಾನ ಥರ ಅಲ್ಲ, ಸ್ಮಶಾನನೇ ಅದು. ಬಟ್ ಆ ಥರ ಇಟ್ಕೊಂಡಿದ್ದಾರೆ ಅವರು. ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ಆ ಫುಲ್ ಸುತ್ತ ಇಲ್ಲಿ ಯಾವುದು ಜಾಸ್ತಿ ವೆಹಿಕಲ್ಗಳೆಲ್ಲ ಓಡಾಡಲ್ಲ ಅಂತ ಹೇಳಿದರು. ಮತ್ತು ಅಲ್ಲಿ ಎಲ್ಲ ತುಂಬ ಅಂದರೆ ತುಂಬ ಹಳೇದಂತೆ ಇದು ಫುಲ್ ಸಿಟಿ. ಬನ್ನಿ, ಆಫರ್ ಇದೆ, ಆಫರ್ ನೋಡೋಕೆ ಇದ್ದೀವಿ. ಎಷ್ಟು ಸಖತ್ತಾಗಿದೆ ವೆದರ್ ಎಲ್ಲ. ವಿಡಿಯೋ ಮಾಡ್ತಾ ಇರೋದು ಸೈನ್ ಆಫ್. ಯಾ ನೋಡಿ, ಬಿಸಿಲು ಬರ್ತಿದೆ. ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. So good. ಈ ಜಾಗದಲ್ಲಿ ನನ್ನ ಪ್ಲೇಸ್ ತುಂಬ ಚೆನ್ನಾಗಿತ್ತು ಅಂತ ಸುಮಾರು ವಿಡಿಯೋಗಳು ಮಾಡಿಕೊಂಡೆ, ರೀಲ್ಸ್ ಎಲ್ಲ ಮಾಡೋದು ಚೆನ್ನಾಗಿರುತ್ತೆ ಮತ್ತು ಸುಮಾರು ಫೋಟೋಗಳೆಲ್ಲ ತೊಗೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ಅಷ್ಟು ಚಳಿ ಇರಲಿಲ್ಲ, ಏಕೆಂದರೆ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಓಕೆ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸುಮಾರು ಹೊತ್ತು ಅಲ್ಲೇ ಇದ್ವಿ, ಒಂದು 20-30 ಮಿನಿಟ್ಸ್ ಏನೋ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಬೇರೆ ಕಡೆ ಹೊರಟ್ವಿ. ಅದಾದಮೇಲೆ ಅಲ್ಲಿಂದ ಮತ್ತೆ ಸ್ವಲ್ಪ ದೂರ ಮತ್ತೆ ನಡ್ಕೊಂಡು ಹೋದ್ವಿ. ಈ ಕಡೆ ನಡ್ಕೊಂಡು ಬಂದರೆ ಈ ಸೈಡಿಂದ ಎಲ್ಲ ಅದು ಫುಲ್ ಅಲ್ಲಿ ಏನೋ ನೋಡಿದ್ರೆ ಸಿಟಿ ಇಷ್ಟು ಚೆನ್ನಾಗಿದೆ ಇತ್ತು. ಬಟ್ ಇದೇ ಸಿಟಿನ ತುಂಬ ಚಿಕ್ಕ ಸಿಟಿ ಅಂತ ಹೇಳ್ತಾರೆ. ಬಟ್ ಈ ಚಿಕ್ಕ ಸಿಟಿಲಿ ಎಷ್ಟೊಂದು ಪ್ಲೇಸಸ್ ಇದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದು ಈ ಕಡೆಯಿಂದ ನಾವು ಹೋಗಿದ್ದು ಅಲ್ಲಿ, ಬಟ್ ಈ ಕಡೆಯಿಂದ ನೋಡಿದ್ರೆ ಈ ಥರ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸಸ್. ಅವಳಂತೂ ಸುಮಾರು ವೀಡಿಯೋಸ್ ಮಾಡಿಕೊಟ್ರು ನನಗೆ. ಫಸ್ಟ್ ಟೈಮ್ ನನಂದರೆ ಯಾರಾದರೂ ನನ್ನ ಫೋಟೋ ತೆಗಿಯೋಕ್ಕೆ ಸಿಕ್ಕಿದ್ದು ಅವಳೇನೆ ಫಸ್ಟ್ ಟೈಮ್ ನನಗೆ. ಅದು ಹೋದರೆ ಸುಮಾರು ಅಂದರೆ ಸುಮಾರು ವೀಡಿಯೋಸ್ ಎಲ್ಲ ಅವಳು ನಾನು ಹೇಗೆಲ್ಲ ಹೇಳ್ತೀನಿ ಆ ಥರ ಎಲ್ಲ ವೀಡಿಯೋ ಮಾಡಿಕೊಡ್ತಾಯಿದ್ದು. ನಂಗೆ ತುಂಬಾ ಖುಷಿ ಆಯಿತು ಫುಲ್. ತುಂಬ ಅಂಗಡಿಗಳಿತ್ತು, ಅಂದರೆ ಕಾಫಿದು ಮತ್ತು ಬಿಯರ್ ಅಂಗಡಿ ಮತ್ತು ಐಸ್ ಕ್ರೀಮ್ ಅಂಗಡಿ ಎಲ್ಲ. ಅಂದರೆ ಇಲ್ಲಿ ಸಮ್ಮರ್ ತುಂಬ ಚೆನ್ನಾಗಿರುತ್ತಂತೆ. ಇಲ್ಲಿ ಎಲ್ಲ ಬಂದು ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿನ್ನೋದು ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ಇವತ್ತೆಲ್ಲ ಟ್ರೈ ಮಾಡೋಣ ಅಂದರೆ ನನಗೆ ಭಯ ಇತ್ತು, ಎಲ್ಲಿ ನಾನು ಕೋಲ್ಡ್ ಆಗಿಬಿಡುತ್ತೆ ಅಂದರೆ ನಾನು ಟ್ರೈ ಮಾಡಿಲ್ಲ ಅಲ್ಲಿ.
ಫುಲ್ ಅದೇ ಥರ ಎಲ್ಲ ನೋಡಿಕೊಂಡು ಮುಂದೆ ಬೇರೆ ಕಡೆ ಎಲ್ಲ ಹೋದ್ವಿ. ಅವಳು ಮಾತಾಡೋದು ಜರ್ಮನ್ನೇ, ಏಕೆಂದರೆ ಅವಳು ಬೇರೆ ಲ್ಯಾಂಗ್ವೇಜ್ ಏನು ಮಾತಾಡಲ್ಲ, ಜರ್ಮನ್ನು ಮತ್ತು ಬೇರೆ ಮತ್ತು ಟರ್ಕಿಶ್ ಎಲ್ಲ ಮಾತಾಡ್ತಾಳೆ. ಆಮೇಲೆ ನಾನು ಅವಳ ಜೊತೆನೇ ಮಾತಾಡಬೇಕು ಅಂದರೆ ಜರ್ಮನ್ನೇ ಮಾತಾಡಬೇಕು. ಆದರೂ ಕೆಲವೊಂದು ಟೈಮ್ ಒಳಗೆ ಅರ್ಥ ಆಗ್ತಿತ್ತು, ಕೆಲವೊಂದು ಟೈಮ್ ಅರ್ಥ ಆಗ್ತಿರಲಿಲ್ಲ. ಹೇಗೋ ಒಂದು ಫನ್ನಿಯಾಗಿತ್ತು. ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ ಈ ಡೇನ. ಸೋ ಗುಡ್. ಮತ್ತು ಅಲ್ಲಿಂದ ಹಾಗೆ ಮುಂದೆ ನಡ್ಕೊಂಡು ಹೋಗ್ಬಿಟ್ರೆ ಇನ್ನು ಸ್ವಲ್ಪ ದೂರ ಅಲ್ಲೊಂದು ಚಿಕ್ಕ ಪಾರ್ಕ್ ಇದೆ ಅಂತ ಹೇಳಿದ್ರು. ಆ ಪಾರ್ಕ್ ನೋಡೋಣ ಅಂತ ಹಾಗೆ ನಡ್ಕೊಂಡು ಹೋಗುವಾಗಲೂ ಅಷ್ಟೇ ಎಲ್ಲನೂ ನೇಚರೆಲ್ಲ ತುಂಬ ಚೆನ್ನಾಗಿತ್ತು. ಇದು ಪಾರ್ಕ್ ಅಂತ ಹೇಳಿದ್ರು, ಅದು ಚಿಕ್ಕ ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ ಇಲ್ಲಿ. ಮತ್ತು ಇದು ಪಾರ್ಕು, ಒಂದು ಚಿಕ್ಕ ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ ಪಾರ್ಕ್. ಈ ಥರ ವೆಲ್ಚರ್ ಸ್ಪೋರ್ಟ್. Schau, guck mal. Oi. Ja. ಚಿಕ್ಕ ಮಕ್ಕಳು ಥರ ಪಾರ್ಕಲ್ಲಿ ಆಟ ಆಡ್ತಾ ಇದ್ದೀನಿ, 23 ವರ್ಷ ಆದ್ರೂ. ಅನ್ನಿಸ್ತಿದೆಯಲ್ಲ, ಜೋಕಲ್ಲಿ ಆಟ ಆಡ್ತಿದ್ದೆ, ಸಡನ್ನಾಗಿ ಜೋರಾಗಿ ಮಳೆ ಬಂದ್ಬಿಡ್ತು. ಯಪ್ಪ, ಇಷ್ಟು ಬೇಗ ಮಳೆ ಬರ್ತಿದೆ, ಇಷ್ಟು ಜೋರಾಗಿ. ಜರ್ಮನಿಲಿ ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಮಳೆ ಬರುತ್ತೆ ಗೊತ್ತೇ ಆಗ್ತಾ ಇಲ್ಲ. ಮತ್ತೆಲ್ಲ ಸ್ವಲ್ಪ ಕಮ್ಮಿ ಆಯಿತು. ಪ್ಲೇಸ್ ಎಲ್ಲ ಸಕ್ಕತ್ತಾಗಿದೆ. ಒಂದೇ 2 ಮಿನಿಟ್ಸ್ ಮಳೆ ಬರುತ್ತೆ, ಮತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಇದೊಂಥರ ಆಟ ಆಡ್ತಿದೆ. ಎಷ್ಟು ಚೆನ್ನಾಗಿದೆ ಈ ಸ್ಪೇಸ್, ತುಂಬ ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ಫುಲ್ ಇಲ್ಲೆಲ್ಲ ಸಿಟಿ ನೋಡ್ತಿರೋ ಆ ಚರ್ಚ್ ಮಾತ್ರ ಎಲ್ಲ ಹತ್ರನೂ ಕಾಣಿಸುತ್ತೆ, ಅಷ್ಟು ಹೈಟ್ ಇದೆ. ಇದೆಲ್ಲ ಲಾಕ್ ಮಾಡಿಟ್ಟಿದ್ದಾರೆ, ಅಂದರೆ ಲವರ್ಸ್ಗಳು ಬಂದು ಇಲ್ಲಿ ಲಾಕ್ ಮಾಡೋದಂತೆ. ಈ ಥರ ಅದೇನೋ ಟ್ರೆಡಿಷ್ನಲ್ ಅಂತ ಹೇಳಿದ್ಲಪ್ಪ ಹುಡುಗಿ, ಗೊತ್ತಿಲ್ಲ ಯಾವ ಥರ ಅಂತ. ಬಟ್ ತುಂಬ ವರ್ಷಗಳಿಂದ ಮಾಡಿದ್ದಾರೆ, ಅವರು ಸಿಂಬಲ್ ಬರೆದಿದ್ದಾರೆ ಎಲ್ಲ, ಏನೋ ಅವ್ರದ್ದೊಂದು ನಂಬಿಕೆ ಇಲ್ಲಿ ಈ ಥರ. ನೋಡಿ ಆಲ್ರೆಡಿ ಮತ್ತೆ ಬಿಸಿಲು ಬರ್ತಿದೆ. ಈ ವೆದರೇ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಜರ್ಮನಿಲಿ. ಮತ್ತೆ ಹೋಯ್ತು, ಒಂದೊಂದು ಸೆಕೆಂಡ್ ಒಂದೊಂದು ಥರ ಆಗ್ತಾ ಇದೆ. ಈ ಥರ ವೆದರ್ ನಾನು ಫಸ್ಟ್ ಟೈಮ್ ಇಲ್ಲೇ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ, ಬೇಜಾರಾಗದಾಗೆಲ್ಲ ಇಲ್ಲಿ ಬಂದು ಆರಾಮಾಗಿ ಕುತ್ಕೋಬೋದು.
ಬಟ್ ತುಂಬ ಕಡೆ ಎಲ್ಲ ಜಾಸ್ತಿ ಜನಗಳು ಕಾಣಲ್ಲ, ಸ್ವಲ್ಪ ಜನ ಅಷ್ಟೇ. ನಾನು ಜರ್ಮನಿಗೆ ಬಂದಾಗ ಅಂದ್ಕೊಂಡೇ ಇರಲಿಲ್ಲ ಈ ಥರ ಯಾರಾದರೂ ಸಿಗ್ತಾರೆ, ಹೀಗೆ ಅವರು ನಮ್ಮ ಜೊತೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ಬಟ್ ಸೀರಿಯಸ್ಲಿ ತುಂಬ ಖುಷಿ ಆಗ್ತಿದೆ. ಬಟ್ ಎಲ್ಲದಕ್ಕೂ ಟೈಮ್ ಬರಬೇಕು, ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ನಾನು ಜಸ್ಟ್ 1 ಮಂತಲ್ಲೇ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ. ಏನಪ್ಪ ಇದು, ಯಾರೂ ಪರಿಚಯನೇ ಆಗ್ತಿಲ್ಲ, ಹೇಗಿರಲಿ ಅಂತ. ಬಟ್ ಇವಾಗ ಓಕೆ, ತುಂಬ ನನ್ನ ಜೊತೆ ಕೆಲಸ ಮಾಡೋ ಕೊಲೀಗ್ಸ್ ಎಲ್ಲ ನಾಳೆ ಮತ್ತೆ ನನಗೆ ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ ಮನೆಗೆ ಬಾ. ಮತ್ತು ಬೇರೆ ಇವತ್ತು ಅವರು ಕೇಳ್ತಾಯಿದ್ರು, ನಾನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬರ್ತೀಯ ಅಂತ. ಅವರು ಥೈಲ್ಯಾಂಡಿಂದ ಬಂದಿರೋರು, ಇವರು ಅರಬಿಶ್ ಕಂಟ್ರಿಯಿಂದ ಬಂದಿರೋದು. ಒಂಥರ ಖುಷಿ ಆಗುತ್ತೆ. ಬಟ್ ಇವರೆಲ್ಲ ಪ್ರಾಪರ್ ಜರ್ಮನ್ಸ್ ಅಲ್ಲ, ಬೇರೆ ಬೇರೆ ದೇಶದಿಂದ ಬಂದಿರೋರು. ಬಟ್ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಏನಾದರೂ ಬೇಕು ಅಂದರೆ. ಓಕೆ, ಬಟ್ ತುಂಬ ಖುಷಿ ಆಗ್ತಿದೆ, ಎಲ್ಲ ಇಲ್ಲೇ ಸಿಕ್ಕಿದ್ದಾರೆ. ಬಟ್ ಒಬ್ಬಳೇ ಇದ್ರೂ ಇವಾಗ ಅಷ್ಟು ಅಲೋನ್ ಫೀಲ್ ಆಗ್ತಾಯಿಲ್ಲ, ಸ್ವಲ್ಪ ಓಕೆ ಅನಿಸ್ತಾ ಇದೆ. ಪಾರ್ಕ್ಗಳಿರುತ್ತೆ, ಇಲ್ಲೂ ಅದೇ ಥರ ಪಾರ್ಕ್ಗಳಿದೆ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಅಷ್ಟೇ ಇಲ್ಲಿ ಮಾಡಿರೋದು. ಬಟ್ ಸೇಮ್ ಅದೇ ಥರ ಇದೆ. Ich weiß nicht. Nein, das ist auch nicht so. Ja, und dann brauchen wir das nicht. ಸಿಟಿ ಆಲ್ಮೋಸ್ಟು ನೆರೆದಾಡ್ಕೊಂಡೇ ನೋಡ್ಬೋದು, ಅಷ್ಟು ಪ್ಲೇಸ್ಗಳು ಹತ್ತತ್ರ ಎಲ್ಲ ಇದೆ. ತುಂಬ ಚೆನ್ನಾಗಿದೆ, ಏನು ಬಸ್ಗಳೇ ಬೇಕಾಗಿಲ್ಲ, ಆರಾಮಾಗಿ ಓಡಾಡ್ಬೋದು. ಹಾಗೆ ನಡೀತಾ ಮನೆಗೆ ಬಂದು ನೋಡಿದ್ರೆ ಎಷ್ಟು 15,000 ಮೇಲೆ ವಾಕ್ ಮಾಡಿದ್ದೀನಿ ನಾನು ಇವತ್ತಿನ ದಿನದಲ್ಲಿ. ಅಲ್ಲಿಂದ ಮತ್ತೆ ನಾವು ರೋಸ್ಮನ್ಗೆ ಹೋಗಿದ್ವಿ. ಆ ಶಾಪಲ್ಲೆಲ್ಲ ಕಮ್ಮಿ ಸಿಗುತ್ತೆ ಅಂತ ಥಿಂಗ್ಸ್ಗಳು. ನನಗೆ ಪರ್ಫ್ಯೂಮ್ ಬೇಕಾಗಿತ್ತು. ನಾನು ಪರ್ಫ್ಯೂಮ್ನಂತೂ ಸುಮಾರು ಹೊತ್ತು ಎಲ್ಲವನ್ನೂ ಟ್ರೈ ಮಾಡೋದಕ್ಕೆಲ್ಲ ಅಲ್ಲಿ ಇಟ್ಟಿದ್ರು, ಎಲ್ಲನೂ ನೋಡಿದೆ. ಸುಮಾರು ಅಂದರೆ ಎಲ್ಲ ಥರ ಬ್ರ್ಯಾಂಡ್ಗಳಿದೆ. ನಾನು ಅಮೌಂಟನ್ನು ನೋಡಬೇಕಾಗಿತ್ತು. ಆಮೇಲೆ ಎಲ್ಲ ಚೂಸ್ ಮಾಡಿ ಒಂದು ಪರ್ಫ್ಯೂಮ್ ತೊಗೊಂಡೆ ಫೈನಲಿ. ಮತ್ತು ಅಲ್ಲಿ ಫೋಟೋ ಎಲ್ಲ ಪ್ರಿಂಟ್ ತೊಗೊಳ್ಳೋದು ಇತ್ತು, ಅದು ಹೇಗಿರುತ್ತೆ ಅಂದ್ಬಿಟ್ಟು ಅದನ್ನು ಒಂದು ಟ್ರೈ ಮಾಡಿದೆ. ನೋಡಿ ಅಲ್ಲಿ ಈ ಥರ ಎಲ್ಲ ಸ್ಕ್ರೀನ್ ಇರುತ್ತೆ, ಅದರಲ್ಲಿ ನಾವು ಮತ್ತು ವೈಫೈ ಎಲ್ಲ ಕನೆಕ್ಟ್ ಮಾಡಿಕೊಂಡು ನಮ್ಗೆ ಯಾವ್ಯಾವ ಫೋಟೋ ಬೇಕು, ಯಾವ ಥರ ಬೇಕು ಅದನ್ನೆಲ್ಲ ನಾವು ತೊಗೋಬೋದು. ನಾನು ಟ್ರೈ ಮಾಡಿದೆ, ಫಸ್ಟ್ ಟೈಮ್ ಅವಳೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಟ್ಲು ನನಗೆ ಹೇಗೆ ಏನು ಅಂತ. ಅದನ್ನು ಕಂಪ್ಲೀಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ಯಾವ ಸೈಜ್ ಬೇಕು ಎಲ್ಲನೂ ಇದರಲ್ಲಿ ನಾವು ನೋಡಿ ಪ್ರಿಂಟ್ ತೊಗೋಬೋದು. ಮತ್ತು ಪಕ್ಕದಲ್ಲಿ ಯಾವ ಥರ ಫ್ರೇಮ್ ಬೇಕು ನಮಗೆ ಅನ್ನೋದನ್ನು ಇಟ್ಟಿದ್ರು. ಬಟ್ ಫ್ರೇಮೆಲ್ಲ ಜಾಸ್ತಿ ಕಾಸ್ಟ್ ಆಗ್ತದೆ. ಬಟ್ ಈ ಪ್ರಿಂಟ್ ತೊಗೊಳ್ಳೋದು ಕಮ್ಮಿ, ಒಂದು 30 ರೂಪೀಸ್, 40 ರೂಪೀಸ್, 50 ರೂಪೀಸ್ ಈ ಥರದ್ರಲ್ಲಿ ನಾವು ಫ್ರೇಮ್ ತೊಗೋಬೋದು. ಆರಾಮ್ಸೆ ಫೋಟೋಗಳು ಪ್ರಿಂಟ್ ತೊಗೋಬೋದು. ಇದು ತುಂಬ ಕಮ್ಮಿ ಅಂತ ನನಗೆ ಫೀಲ್ ಆಯಿತು. weiter, oder? Ja. Nein, oder? Wähle zwischen ein bis. Alle auswählen. Alles aus. Ja. Und dann, ja. Dann sag mal. Danke. So. Komm rein. Kannst du das? Oha. Ja, überprüfen. So. Geht so. Und dann? Auftrag abschließen. Nein, danke. Nein, danke. Wo kommst du? Jetzt kaufen. Wie? Kaufen. Da steht. Kannst du nie? Ja, ein bisschen. Ja. Wo ist mein? Warten. Wo? Man muss warten. Okay, Ja. stop. Stop. Bitte warten. Die WLAN-Verbindung wird getrennt. Ja. Warte, bis der Boden gedrückt wurde.
ಎಲ್ಲ ನಮ್ಗೆ ಯಾವ ಥರ ಬೇಕು ಎಲ್ಲ ತಗೊಂಡ್ಮೇಲೆ ಬಿಲ್ ಬರುತ್ತೆ, ಅದನ್ನು ನಾವು ಕೌಂಟರಲ್ಲಿ ಕೊಟ್ಟು ಪೇ ಮಾಡಬೇಕು. ಬಟ್ ಫೋಟೋ ಇವಾಗಲೇ ಬರುತ್ತೆ ನಮಗೆ. ಈ ಥರ ಎಲ್ಲ ಫೋಟೋಸ್. ವಿ ಫೀಲ್ ಕಾಸ್ಟ್ Preis ist denn? sehr klein. ಫೋಟೋ ಬಂತು 39 ಹತ್ತತ್ರ 39 ರೂಪಾಯಿಗೆ ಬಂತು ಥರ ಫೋಟೋ. ಏರ್ ಕಟ್ಟಿಂಗ್, ಶೂ ಎಲ್ಲ ಇದೆ ಇಲ್ಲಿ. ಅದಾದಮೇಲೆ ಅಲ್ಲೇ ಸಿಟಿ ಒಳಗಡೆ ಒಂದು ಅರಬಿಶ್ ಅಂಗಡಿ ಇದೆ. ಅಂದರೆ ನನಗೆ ಇಂಡಿಯನ್ ಐಟಮ್ಸ್ ಎಲ್ಲ ಏನೇನು ಬೇಕೋ ಅದೆಲ್ಲ ಸಿಗ್ತಾಯಿತ್ತು. ಸುಮಾರು ಥಿಂಗ್ಸ್ ಎಲ್ಲ ಇತ್ತು ಅಲ್ಲಿ. ನಮಗೆ ಏನೇನು ಬೇಕು, ಮೆಣಸಿನ್ಕಾಯಿ, ಬೆಂಡೆಕಾಯಿ, ತರಕಾರಿ, ನಾವೆಲ್ಲ ಇಂಡಿಯಾದಲ್ಲಿ ಏನೇನೆಲ್ಲ ಸಿಗುತ್ತೆ ಅಂದರೆ ಇಂಡಿಯನ್ ಸ್ಟೋರಲ್ಲಿ ಅದೆಲ್ಲ ಆಲ್ಮೋಸ್ಟ್ ಅಲ್ಲಿತ್ತು. ಸುಮಾರು ಥಿಂಗ್ಸ್ಗಳು ನೋಡಿದೆ. ಬಟ್ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಬೇರೆ ಕಡೆ ಕಂಪೇರ್ ಮಾಡಿ ಇಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಎಲ್ಲ ಆಲ್ಮೋಸ್ಟ್ ತೋರಿಸಿದ್ಲು. ಇಲ್ಲೇ ನಾವು ಆರಾಮ್ಸೆ ತೊಗೋಬೋದು. ನಾನು ಅಂದ್ಕೊಂಡಿದ್ದೆ ಬೇರೆ ಸಿಟಿಗೆ ಹೋಗಿ ತೊಗೊಬರ್ಬೇಕು ಅಂತ. ಬಟ್ ಇಲ್ಲೇ ಆಲ್ಮೋಸ್ಟ್ ಎಲ್ಲನೂ ಇದೆ. ಅದಾದಮೇಲೆ ಮತ್ತೆ ಅಲ್ಲಿ ಒಂದು ದೊಡ್ಡ ಮಾಲ್ ಥರನೇ, ನಾವು ಇವಾಗ ಹೇಗೆ ಒಂದು ಮಾಲಿಗೆ ಹೋದರೆ ಎಲ್ಲ ಥರ ಬ್ರ್ಯಾಂಡೆಡ್ ಎಲ್ಲ ಸಿಗುತ್ತೆ, ಅದೇ ಥರ ಇಲ್ಲಿ ಒಂದು ಅಂಗಡಿ ಕರ್ಕೊಂಡು ಹೋಗಿದ್ಲು. ಅಂದರೆ ತುಂಬ ದೊಡ್ಡದು, ಎಲ್ಲ ಥರನೂ ಬ್ರ್ಯಾಂಡ್ಸ್ಗಳಿತ್ತು. ಎಲ್ಲನೂ ಪ್ರತಿಯೊಂದು ಥಿಂಗ್ಸ್ಗಳು ನಮಗೆ ಎಲ್ಲನೂ ಒಂದೇ ಸಿಗುತ್ತೆ. ಅಲ್ಲಿ ಹೋದ್ಲು ಸ್ವಲ್ಪ ನಾವು ಬಟ್ಟೆ ಅಂಗಡಿಗೆ ಹೋದ್ವಿ, ಏನೇನಿರುತ್ತೆ ಏನೇನು ಹೇಗೆ ಎಲ್ಲ ನೋಡ್ಕೊಬರೋಣ ಅಂತ. ಬಟ್ ಆಲ್ಮೋಸ್ಟ್ ಓಕೆ ಫೀಲ್ ಆಯಿತು ನನಗೆ. ಎಲ್ಲ ಸ್ಟಾರ್ಟಿಂಗ್ ಫ್ರಮ್ €2, €3, €5 ಈ ಥರ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ನಂಗೆ ಇಷ್ಟ ಆಯಿತು. ಓಕೆ ಇಲ್ಲಿನೂ ಪರ್ಚೇಸ್ ಮಾಡ್ಬೋದು ಅಂತ. ಬಟ್ ಮತ್ತು ಸೂಟ್ ಕೇಸ್ಗಳೆಲ್ಲ ನಾನು ನೋಡಿದೆ. ನಾನು ಕ್ಯಾಬಿನ್ ಬ್ಯಾಗ್ ತೊಗೊಳ್ಳೋಣ ಅಂತ ಎಲ್ಲ ನೋಡಿದೆ. ಬಟ್ ಎಲ್ಲ ಓಕೆ ರೇಟು, ಅಫೋರ್ಡಬಲ್ ಇತ್ತು. ಅದಾದಮೇಲೆ ಫುಲ್ಲು ಸ್ವಲ್ಪ ಹೊತ್ತೆಲ್ಲ ವೀಡಿಯೋ ಕಾಲೆಲ್ಲ ಮಾಡಿ ನನ್ನ ಫ್ಯಾಮಿಲಿಗೂ ತೋರಿಸ್ದೆ ಅಲ್ಲಿ. ಅದಾದಮೇಲೆ ನಾನು ತುಂಬ ಥಿಂಗ್ಸ್ಗಳನ್ನ ನೋಡಿದೆ ಅಲ್ಲಿ. ನೋಡಿಕೊಂಡು ಮುಗಿಸ್ಕೊಂಡು ಮತ್ತೆ ನಂಗೆ ಒಟ್ಟು ಹಸ್ವಾಗ್ತಿತ್ತು. ಅದಕ್ಕೆ ಒಂದು ಕಫೆಗೆ ಹೋದ್ವಿ. ಅಲ್ಲಿ ಜಸ್ಟ್ ಒಂದು ಉಷ್ಣನಾಡ್ ಬ್ರೆಡ್ ತೊಗೊಂಡೆ ನಾನು. ಅವಳನ್ನ ಕೇಳ್ತಿದ್ದೆ ಯಾವುದು ವೆಜಿಟೇರಿಯನ್ ಯಾವ್ದು ನಾನ್ ವೆಜ್ ಎಲ್ಲ ಕೇಳಿಬಿಟ್ಟು ಒಂದು ತೊಗೊಂಡು. ಅದಾದಮೇಲೆ ಒಂದು ಸ್ವಲ್ಪ ಜ್ಯೂಸ್ ತೊಗೊಂಡು ಅದಾದಮೇಲೆ ನಮಗೆ ಕೆಳಗಡೆ ಜಾಗ ಇತ್ತು ಕುತ್ಕೊಳ್ಳೋಕ್ಕೆ, ಮೇಲೂ ಜಾಗ ಇತ್ತು. ಆಮೇಲೆ ಮೇಲೆ ಹೋದ್ವಿ ಇಬ್ಬರೂ. ಮೇಲೆ ನನಗಂತೂ ಫಸ್ಟ್ನೇ ಒಂದು ತಿಂದ ತಕ್ಷಣವೇ ನನಗೆ ಇಷ್ಟನೇ ಆಗಲಿಲ್ಲ, ಏನಪ್ಪ ಇದು ಈ ಥರ ಇದೆ ಅಂತ. ಬಟ್ ಅದೊಂದಕ್ಕೇ ಹತ್ತತ್ರ ₹250. ಈ ಕಡೆ ವೇಸ್ಟ್ ಮಾಡೋಂಗಿಲ್ಲ, ಈ ಕಡೆ ತಿನ್ನೋಂಗಿಲ್ಲ. ಫುಲ್ಲು ಹೊಟ್ಟೆ ಬೇರೆ ಹಸಿತಾ ಇತ್ತು. ಬಟ್ ಆದ್ರೂ ಫಸ್ಟ್ ಟೈಮ್ ಒನ್ ಬೈಟ್ ಮಾಡಿದಾಗ ತುಂಬ ಕಹಿ ಆಯಿತು. ಅದಾದಮೇಲೆ ಓಕೆ ತಿಂದ್ಕೊಂಡು ಮತ್ತೆ ಬಸ್ಸಲ್ಲಿ ಬೇರೆ ಕಡೆ ಇನ್ನೊಂದು ಪ್ಲೇಸ್ ಇತ್ತು, ಅಲ್ಲಿಗೆ ನೋಡೋಣ ಅಂತ ಹೋದ್ವಿ. ನಾನಿರೋ ಸಿಟಿಲಿ ಸೆಂಟ್ರಲ್ ಸಿಟಿಗೆ ಹೋದ್ವಿ. ಸೆಂಟ್ರಲ್ ಸ್ಲೆಸ್ವಿಗ್ ಅಂತ ಕರೀತಾರೆ. ಅಲ್ಲಿ ಎಲ್ಲ ಅಂಗಡಿಗಳು ಒಂದೇ ಹತ್ರ ಇದೆ. ಇವಾಗ ಹೇಗೆ ನಾವು ಒಂದು ಹತ್ರ ಹೋದರೆ ನಮಗೆಲ್ಲ ಸಿಗುತ್ತೆ ಅಲ್ವಾ ನಮ್ಮ ಕಡೆ, ಅದೇ ಥರನೇ ಇಲ್ಲೂ DM, ಆಲ್ಡಿ, ಎಡೇಕಾ, ರೈವೆ ಎಲ್ಲ ಕಂಪ್ಲೀಟ್ ಫುಲ್ಲು ಒಂದು ದೊಡ್ಡ ಮಾಲ್ ಥರನೇ ನನಗೆ ಫೀಲ್ ಆಯಿತು. ಬಟ್ ಇದು ಚಿಕ್ಕದು ಅಂತ ಅವಳು ಹೇಳ್ತು, ಇದಕ್ಕೂ ದೊಡ್ಡದೆಲ್ಲ ಬೇರೆ ಕಡೆ ಇದೆ. ಬಟ್ ಇಲ್ಲಿ ನಮಗೆ ಇರೋ ಏರಿಯಾದಲ್ಲಿ ಇದು ಚಿಕ್ಕದು ಅಂತ ಹೇಳಿದ್ರು. ಅದಾದಮೇಲೆ ಅಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ಎಲ್ಲನೂ ತಿರುಗಾಡೋಕ್ಕಾಗಲಿಲ್ಲ, ಆಲ್ರೆಡಿ ಲೇಟ್ ಆಗಿತ್ತು. ನನಗೂ ಬೇರೆ ತುಂಬ ಸುಸ್ತಾಗಿತ್ತು. ಅವಳು ಆಲ್ರೆಡಿ ಟಯರ್ಡ್ ಆಗಿದ್ಲು. ಅದಾದಮೇಲೆ ಸ್ವಲ್ಪ ಮಾತ್ರ ನೋಡಿಕೊಂಡು ಆಮೇಲೆ ನನಗೆ DMಗೆ ಹೋಗಬೇಕಾಗಿತ್ತು. ಅಲ್ಲಿ ನಮಗೆ ಚೀಪಾಗೆಲ್ಲ ಸಿಗುತ್ತೆ ಈ ಮೆಡಿಷನ್ಸು, ಕ್ರೀಮು, ಜೆಲ್ಲು, ಶವರ್ ಜೆಲ್ಲು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಚೀಪಾಗಿ ಸಿಗುತ್ತೆ ಬೇರೆ ಕಡೆ ನೋಡಿಕೊಂಡ್ರೆ. ಅದಕ್ಕೇ ಅಲ್ಲಿ ತೊಗೊಬರೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ.
ನಾನು ಮತ್ತು ಅವಳಿಗೂ ಬೇಕಾಗಿತ್ತು ಶವರ್ ಜೆಲ್ಲು ಮತ್ತು ಶಾಂಪು ಎಲ್ಲ ತೊಗೊಂಡ್ವಿ. ಬಟ್ ರೇಟ್ಗಳೆಲ್ಲ ಕಮ್ಮಿ ಇದೆ. ಶವರ್ ಜೆಲ್ಲು ಶಾಂಪು ಅದೆಲ್ಲ ನಮ್ಗೆ 55 ರೂಪಾಯಿ 60 ರೂಪಾಯಿ ಸೆಂಟ್, ಬರೀ ಸೆಂಟ್, ಯೂರೋಗಿಂತ ಅಲ್ಲ, ಬರೀ ಸೆಂಟಲ್ಲೇ ಸಿಗುತ್ತೆ ನೋಡಿ. ಎಲ್ಲ ಅಲ್ಲಿ ಸೆಂಟ್ಗಳಲ್ಲೇ ಇತ್ತು. ಸುಮಾರು ನೋಡಿದ್ವಿ. ಬಟ್ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ ಏನಿದೆ ಕ್ಲಿಪ್ಸು ಅವೆಲ್ಲ ತುಂಬ ಜಾಸ್ತಿ ರೇಟ್ ಇದೆ. ಹಾಗೆ ಎಲ್ಲ ನೋಡಿಕೊಂಡು ಅದಾದಮೇಲೆ ಅಲ್ಲಿ ಫ್ರೀಯಾಗಿ ವಾಟರ್ ಸಿಗುತ್ತೆ ಅಂತ ಹೇಳಿದ್ಲು. ಅಂದರೆ ನಾವೆಲ್ಲ ಕಡೆ ಜರ್ಮನಲ್ಲಿ ನೀರಿಗಾಗಲಿ ಪೇ ಮಾಡಬೇಕು, ಇಲ್ಲೊಂದು ಕಡೆ ಮಾತ್ರ ಈ DMಲ್ಲಿ ಈ ಥರ ಕಪ್ಗಳಿದೆ, ಇದರಲ್ಲಿ ಫ್ರೀಯಾಗಿ ನೀರು ಕುಡಿಬೋದು, ಇದಕ್ಕೆ ನಾವೇನು ಪೇ ಮಾಡೋಂಗಿಲ್ಲ ಅಂದರು. ಅದಾದಮೇಲೆ ಮತ್ತೆ ಮನೆಗೆ ಬಂದು ಅವಳಿಗೂ ಹೊಟ್ಟೆ ಹಸಿವಾಗ್ತಿತ್ತು. ಮತ್ತು ಮನೇಲಿ ಬೇಗ ಅಡುಗೆ ಮಾಡಿಟ್ಟಿದ್ರು ಅವರಮ್ಮ ಆಲ್ರೆಡಿ. ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾನೇ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಅವಳ ಜೊತೆ ಕೂತ್ಕೊಂಡು ನಾವು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ಮತ್ತೆ ಇವತ್ತಿನ ಡೇ ಫೈನಲಿ ಕೋಕೋಕೋಲಾಯಿಂದ ಮುಗಿತಾ ಇದೆ. ಮಳೆ ಬರ್ತಾ ಇದೆ ಮತ್ತೆ. ಬಾಯ್ ಬಾಯ್. ಅಲ್ಲಿಂದ ನಾನು ಇರೋ ಜಾಗಕ್ಕೆ ನಡ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಕತ್ಲಾಗಿತ್ತು ಅಂತ ನಾನು ಬಸ್ಸಲ್ಲಿ ಬಂದೆ ರೂಮ್ಗೆ. ಫೈನಲಿ ಇವತ್ತು ಒನ್ ಡೇ ಫುಲ್ ಸ್ಲೇಸ್ ವೀಕ್ನ ನೋಡ್ಕೊಂಡು ಬಂದಿದ್ದೀನಿ. ಫುಲ್ ಕವರ್ ಮಾಡೋಕ್ಕಾಯ್ತೋ ಇಲ್ಲ ಗೊತ್ತಿಲ್ಲ, ತುಂಬ ಪ್ಲೇಸಸ್ನ ನೋಡ್ಕೊಬಂದೆ. ಮತ್ತು ಎಲ್ಲೆಲ್ಲಿ ಏನೇನು ಸಿಗುತ್ತೆ ಎಲ್ಲ ಆಲ್ಮೋಸ್ಟ್ ತಿಳ್ಕೊಂಡೆ. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿ ಇಷ್ಟೊಂದೆಲ್ಲ ಥಿಂಗ್ಸ್ಗಳಿತ್ತು ಮತ್ತು ಇಷ್ಟೊಂದು ಪ್ಲೇಸ್ ಇತ್ತು ಅಂತ. ಬಟ್ ತುಂಬ ಚೆನ್ನಾಗಿ ಅನಿಸ್ತು ಆ ಡೇ ಫುಲ್ಲು. ಮತ್ತು ಅವಳ ಜೊತೆ ಓಡಾಡಿದ್ದು ಬಟ್ ತುಂಬ ಖುಷಿ ಆಯಿತು. ಬಟ್ ನಾನು ನಿಮ್ಗೆ ತೋರಿಸ್ತೀನಿ ನಾನು ಇಷ್ಟೆಲ್ಲ ಓಡಾಡಿ ನಾನು ತೊಗೊಬಂದಿರೋ ಥಿಂಗ್ಸ್ ಎಷ್ಟು ಅಂತ. ಬರೀ ಸ್ವಲ್ಪ ತೊಗೊಬಂದಿದ್ದೀನಿ. ಇದೊಂದು ಪರ್ಫ್ಯೂಮ್ ತೊಗೊಂಡಿದ್ದೀನಿ ನಾನು, ಲಾರೈವ್ದು ಪರ್ಫ್ಯೂಮ್ ತೊಗೊಂಡೆ, ಯಾಕಂದರೆ ಅದು ನಾನು ತೊಗೊಬಂದಿರಲಿಲ್ಲ ಒಂದು ಪರ್ಫ್ಯೂಮ್ ಅಂತ. ಇದೊಂದು ಪರ್ಫ್ಯೂಮ್ಗೆ 8 ಯೂರೋ ಸಮಥಿಂಗ್ ಸೆಂಟ್ ಇದೆ, ಅರೌಂಡ್ ಹತ್ತಿರ 900 ರೂಪೀಸ್ ಇದು. ಆಮೇಲೆ ಮತ್ತು ಶಾಂಪೂ ಇರಲಿಲ್ಲ, ಖಾಲಿ ಆಗಿತ್ತು. ಸೊ ಅದಕ್ಕೆ ಒಂದು ಶಾಂಪು ತೊಗೊಂಡು ಬಂದೆ. ನಾನು ಹಾಗೆ DMಗೆ ಹೋಗಿದ್ದೆ, ಅಲ್ಲಿ ಶಾಂಪು ತೊಗೊಂಡೆ ಮತ್ತು ಒಂದು ಶವರ್ ಜೆಲ್ ತೊಗೊಂಡೆ. ಇದೆಲ್ಲ ಜಸ್ಟ್ ಸೆಂಟು. ಎಷ್ಟಪ್ಪ ಅಂದರೆ ಹತ್ತತ್ರ ಈ 50 ರೂಪಾಯಿ 60 ರೂಪಾಯಿ ಆ ಥರ ಅಷ್ಟೇ. ಇದು 300 mlಗೆ ತುಂಬ ಚೀಪಾಗಿ ಸಿಗುತ್ತೆ ಇದೊಂದು. ಮತ್ತು ಜಸ್ಟ್ ಸ್ವಲ್ಪ ಬನಾನಾ ಮತ್ತು ಆರೆಂಜ್. ಮತ್ತು ಇನ್ನೊಂದು ಏನು ನಂಗೆ ಖುಷಿ ಆಯಿತು ಅಂದರೆ ಫೋಟೋನ ನಾವು ಇವತ್ತೇನೆಲ್ಲ ತೊಗೊಂಡೆ ಅದೊಂದು ಈ ಥರ ಶೀಟ್ ಫೋಟೋ ಕಾಪಿ ಮಾಡ್ಕೊಂಡು ಬಂದೆ. ಅದು ರೋಸ್ಮನಲ್ಲಿ ಇನ್ನೂ ಮತ್ತು DMಲ್ಲೂ ಇದೆ. ಇದೆಲ್ಲ ಆರಾಮ್ಸೆ ನನಗೆ ಗೊತ್ತಾಗ್ದೇ ನಾನು ಚಿಕ್ಕದಾಯಿತು. ಬಟ್ ಇನ್ನೂ ದೊಡ್ಡದಾಗೆಲ್ಲ ತೆಗೆಸ್ಕೋಬೋದು. ಬಟ್ ಬರೀ ಸೆಂಟ್ ಅಷ್ಟೇ, ಜಾಸ್ತಿ ಏನಿಲ್ಲ. ಇದೊಂಥರ ಪ್ರಿಂಟ್ ತೊಗೊಳ್ಳೋದು ತುಂಬ ಚೀಪ್ ಅಂತ ನಂಗೆ ಅನಿಸ್ತು ಬೇರೆ ಎಲ್ಲೂ ನೋಡಿಕೊಂಡ್ರೆ. 39 ಸೆಂಟು ಆ ಥರ ಎಲ್ಲ ಇದೆ. ತುಂಬ ಖುಷಿ ಆಯಿತು. ಇದೇ ಥರ ಸುಮಾರು ಫೋಟೋಗಳು ಹೋಗಿದ್ದೆ, ಎಲ್ಲ ಥರ ಪ್ರಿಂಟ್ ತೆಗೆಸ್ಕೊಂಡು ಇಲ್ಲೆಲ್ಲ ಪೇಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಖುಷಿ ಆಯಿತು. ಇಷ್ಟೆಲ್ಲ ತೊಗೊಂಬಂದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಎಲ್ಲ ವಾಚ್ ಮಾಡೋರಿಗೆ. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಬಾಯ್ ಬಾಯ್.